ಹಾಯ್ ಎವ್ರಿವನ್, ಇವತ್ತಿನ ಮಾರ್ನಿಂಗ್ ಲಾಗ್ ಆಗಿರುತ್ತೆ. ಬೆಳಿಗ್ಗೆನೇ ಮಕ್ಕಳಿಗೆ ನಾನು ಹೆಲ್ತಿ ಬ್ರೇಕ್ಫಾಸ್ಟನ್ನು ಈಸಿಯಾಗಿ ನಾನು ಈ ಥರ ಮನೆಯಲ್ಲೇ ಮಾಡಿಕೊಟ್ಟೆ. ನೋಡಿ, ಇದಕ್ಕೆ ಸಣ್ಣದಾಗಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಬೇಕು. ರಾತ್ರಿಯೇ ನಾನು ದೋಸೆಗೆ ಅಂತ ಹೇಳಿಬಿಟ್ಟು ಅಕ್ಕಿ ಮತ್ತು ಹೆಸ್ರು ಕಾಳನ್ನು ನೆನೆ ಹಾಕಿಟ್ಟಿದ್ದೆ. ಅಕ್ಕಿ ಮತ್ತು ಹೆಸ್ರು ಕಾಳನ್ನು ನೆನೆ ಹಾಕಿಟ್ಟಿರೋದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿಯನ್ನು ಸೇರಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ರುಬ್ಬಿಟ್ಕೊಂಡ್ರೆ ದೋಸೆ ಬ್ಯಾಟರ್ ರೆಡಿ ಆಗುತ್ತೆ. ಇದು ಇನ್ಸ್ಟೆಂಟಾಗಿ ರುಬ್ಬಿಟ್ಕೊಂಡಿದ್ದ ತಕ್ಷಣ ಹಾಗೆ ಆ ದೋಸೆಯನ್ನು ಮಾಡ್ಕೊಬೋದು. ಇದಕ್ಕೆ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಬೇಕು. ದೋಸೆ ಮೇಲೆ ಈ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ದೋಸೆ ಹಾಕಿದಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು, ಟೇಸ್ಟ್ಗೋಸ್ಕರ ಅಂತ ಹೇಳ್ಬಿಟ್ಟು ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ, ಅದು ನಿಮ್ಮಿಷ್ಟ. ನೋಡಿ, ಈ ದೋಸೆಗೆ ಬಂದುಬಿಟ್ಟು ಕಡಲೆಬೀಜ ಚಟ್ನಿನೇ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನಿವತ್ತು ಈ ದೋಸೆ ಮತ್ತು ಚಟ್ನಿ, ಕಡಲೆಬೀಜ ಚಟ್ನಿ ಮಾಡಿದ್ದೆ. ನನ್ನ ಮಕ್ಕಳಿಗೆ ಕಡಲೆಬೀಜ ಚಟ್ನಿ ಮತ್ತು ದೋಸೆ ಕಾಂಬಿನೇಷನ್ ಅಂದ್ರೇ ತುಂಬ ಇಷ್ಟ. ಸೊ ನೀವು ಈ ಥರ ಮನೆಯಲ್ಲಿ ದೋಸೆ ಮತ್ತು ಇದನ್ನು ಮಾಡಿಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಬೆನಿಫಿಟ್ಸ್ ಇರೋದ್ರಿಂದ ಮಕ್ಕಳು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.